ದುಡ್ಡಿನಾಸೆಗೆ ಬಿದ್ದು ಈ ತಾಯಿ ಮಗಳು ತಮ್ಮ ಮನೆಗೆ ಬಂದಿದ್ದ ಗೆಸ್ಟ್ ನ ಸಾಯಿಸೋಕೆ ಅವನ ಊಟದಲ್ಲಿ ವಿಷ ಹಾಕೋಕೆ ಡಿಸೈಡ್ ಮಾಡ್ತಾರೆ. ಅದಕ್ಕೆ ರಾತ್ರಿ ಹೊತ್ತು ಅವನಿಗಾಗಿ ಚಿಕನ್ ಊಟ ರೆಡಿ ಮಾಡ್ತಾರೆ. ಆದ್ರೆ ತುಂಬಾ ಹೊತ್ತು ವೇಟ್ ಮಾಡಿದ್ರು ಅವಳ ಗಂಡ ಮಾರ್ಕೆಟ್ ಇಂದ ವಿಷ ತರ್ಲಿಲ್ಲ ಅಂದಾಗ ಆ ಮಹಿಳೆನೆ ಸ್ವತಃ ಹೊಲಕ್ಕೆ ಹೋಗಿ ವಿಷದ ಗಿಡ ತರ್ತಾಳೆ. ಆ ಗಿಡನ ಚೆನ್ನಾಗಿ ಕುಟ್ಟಿ ಆ ಚಿಕನ್ ನಲ್ಲಿ ಮಿಕ್ಸ್ ಮಾಡ್ಬಿಡ್ತಾಳೆ. ಆದ್ರೆ ಆ ಊಟನ ಗೆಸ್ಟ್ ಗೆ ಬಡಿಸ್ಬೇಕು ಅನ್ನೋಷ್ಟರಲ್ಲಿ ಕರೆಕ್ಟ್ ಆಗಿ ಅವರ ಮನೆ ಬಾಗಿಲಿಗೆ ಪೊಲೀಸ್ನವ್ರು ಬರ್ತಾರೆ. ಇದನ್ನ ನೋಡಿ ಗಾಬರಿಯಾದ ತಾಯಿ ಮಗಳು ಆ ಗೆಸ್ಟ್ ನ ಸ್ವಲ್ಪ ಹೊತ್ತು ಮನೆ ಹಿಂದೆ ಕಳಿಸ್ತಾರೆ. ಅಸ್ಲಿಗೆ ಆ ಪೊಲೀಸರು ಯಾರೋ ಕಳ್ಳನನ್ನ ಹುಡುಕೊಂಡು ಅಲ್ಲಿಗೆ ಬಂದಿರ್ತಾರೆ. ಆದ್ರೆ ಆ ಚಿಕನ್ ಸ್ಮೆಲ್ ನೋಡಿ ನಾವು ಕೂಡ ಊಟ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಇವರು ಸಿಕ್ಕಾಪಟ್ಟೆ ಚಾಲಾಕಿತನದಿಂದ ಆ ವಿಷ ಹಾಕಿದ್ದ ಊಟನ ಸೈಡ್ಗಿಟ್ಟು ಪೊಲೀಸರಿಗೆ ಒಳ್ಳೆ ಊಟನ ಬಡಿಸ್ತಾರೆ. ಆದ್ರೆ ಅಷ್ಟರಲ್ಲೇ ಹಿಂದಿನಿಂದ ಬಂದ ಒಂದು ನಾಯಿ ಆ ವಿಷದ ಊಟನ ಪೂರ್ತಿಯಾಗಿ ತಿಂದ್ಬಿಡುತ್ತೆ. ಪೊಲೀಸರು ಊಟ ಮುಗಿಸಿ ಆಚೆ ಬಂದಾಗ ಬಾಗಿಲಲ್ಲಿ ಆ ನಾಯಿ ಸತ್ತು ಬಿದ್ದಿರೋದು ಅವ್ರಿಗೆ ಕಾಣಿಸುತ್ತೆ. ಆಗ ಹುಡುಗಿ ಇದು ಸಿಕ್ಕಾಪಟ್ಟೆ ಸೋಮಾರಿ ನಾಯಿ, ಊಟ ಆದ್ಮೇಲೆ ಯಾವಾಗ್ಲೂ ಹೀಗೆ ಮಲಗುತ್ತೆ ಅಂತ ಪೊಲೀಸರಿಗೆ ಸುಳ್ಳು ಹೇಳ್ತಾಳೆ. ಇದನ್ನ ನಂಬಿ ಪೊಲೀಸರು ಅಲ್ಲಿಂದ ಹೋಗ್ತಾರೆ. ಆಮೇಲೆ ಆ ಹುಡುಗಿ ಆ ಸತ್ತ ನಾಯಿನ ಎತ್ಕೊಂಡೋಗಿ ಹೊಲದಲ್ಲಿ ಮಣ್ಣು ಮಾಡ್ಬಿಡ್ತಾಳೆ.